ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಪಂಚಾಯಿತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ವತಿಯಿಂದ ರಾಜ್ಯ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಎನ್ಎಸ್ ಸುವರ್ಣಮ್ಮ ಮತ್ತು ಜಿಲ್ಲಾಧ್ಯಕ್ಷರು ಸಂತೋಷ್ ತೋಟದ್ ಮತ್ತು ಕಾರಟಗಿ ತಾಲೂಕು ಅಧ್ಯಕ್ಷರು ರಾಕೇಶ್ ವಿ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿತು. ಈ ಹೋರಾಟಕ್ಕೆ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಸದಸ್ಯರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ವಿಪರ್ಯಾಸ ಅಂದ್ರೆ ಪಂಚಾಯಿತಿ ಸದಸ್ಯರೇ ಅಧಿಕಾರಿಗಳ ವಿರುದ್ಧ ಹೋರಾಟ ಕೇಳಿದ್ದು ಶೋಚನೀಯ ಸಂಗತಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಅವರಿಗೆ ದಿನಾಂಕ 12/6/2024 ಪಂಚಾಯಿತಿ ಸದಸ್ಯರು ಮನವಿ ಸಲ್ಲಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರ್ಯದರ್ಶಿಯವರು ಅದೇ ದಿನದಂದು 24 ಗಂಟೆಯೊಳಗೆ ತನಿಖೆ ಆಗಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಆದರೆ ಇದುವರೆಗೂ ತನಿಖಾ ತಂಡ ಪಂಚಾಯಿತಿ ಕಡೆಗೆ ಮುಖ ಮಾಡಲಿಲ್ಲ ಮತ್ತು ಇಷ್ಟು ಹೋರಾಟ ನಡೀತಾ ಇದ್ರೂ ಕೂಡ ಯಾವುದೇ ಅಧಿಕಾರಿ ಇತ್ತ ಸುಳಿಯಲಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ತನಿಖೆ ನಡೆಸಬೇಕು ಅಂತ ಕೇಳಿಕೊಳ್ಳಲಾಗಿದೆ. ಅದೆಷ್ಟಂತ ಮಾಡ್ತಾರೆ ಕಾರ್ಯಾಲಯ ಗೊತ್ತಾಗುತ್ತೆ. ನಾನು ಮಿನಿಮಮ್ ಇಲ್ಲಿ ಗ್ರಾಮ ಪಂಚಾಯತ್ ಒಂದು ಕಾರ್ಯಾಲಯ ಖರ್ಚು ಮಾಡಿ ದುಡ್ಡು ಡೆವಲಪ್ಮೆಂಟ್ ಎಲ್ಲರೂ ಬೇರೆ ಆದ್ರೆ ಒಂದು ಬೇರೆ ಕೆಟ್ಟರು ಒಂದು ಬೇರೆ ಪೂರ ಡೆವಲಪ್ಮೆಂಟ್ ಆಗುತ್ತೆ. ಹಿಂಗೆ ಗೊತ್ತಾಗ ಏನ್ ಮಾಡಕ್ಕೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸಿಸ್ಟಮ್ ಏನ್ ನಡಕೈತಿ ಏನಿಲ್ಲ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಗ್ರಾಮ ಪಂಚಾಯತಿ ಮೆಂಬರಾಗಿ ಅದಕ್ಕೆ ಲೆಕ್ಕ ಬಂದ್ಬಿಡುತ್ತೆ. ಈ ಪ್ರತಿಭಟನೆ ಇಷ್ಟಕ್ಕೆ ನಿಲ್ಲುತ್ತಂತ ಅನ್ಕೊಂಡಿರ್ಬೋದು. ಬಹುಶಃ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇದು ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಕಿವಿ ಮಾತು ಇಲ್ಲ ನೇರವಾಗಿನೂ ಯಾವ್ದೋ ರೀತಿಯಲ್ಲಿ ಹೇಳ್ತೀವಿ ನಾವು. ಇದಕ್ಕೆ ಇಷ್ಟು ದಿನ ನೀವು ಸ್ಪಂದಿಸಿಲ್ಲ, ಈಗಲಾದ್ರೂ ಸ್ಪಂದಿಸಿ ಅದೇನೈತೆ ಲೆಕ್ಕ ಹತ್ರ ಮತ್ತು ಏನಾದ್ರೂ ಆಗಿತ್ತಂದ್ರೆ ತಿಳಿಸಿ, ಸಾಮಾನ್ಯ ಸಭೆ ಕರ್ರಿ, ಅದ್ರ ಚರ್ಚೆ ಮಾಡೋಣ. ಅದು ಬಿಟ್ಟು ನಮ್ಮನೆ ಸುದ್ದಿನ ಇಡೀ ಅಂಗಳಕ್ಕೆ ಹಾಕಿ ಇಡೀ ಊರಿಗೆ ಹಾಕಿ ನೀವು ಮಾಡ್ಕೊಂಡು ನಾವೇ ಮಾಡೋಕ್ಕಾಗಲ್ಲ. ಇದಿಷ್ಟಕ್ಕೆ ನಾವು ಪ್ರತಿಭಟನೆ ನಿಲ್ಲಿಸಲ್ಲ. ನಾವು ಈ DC ಅವ್ರ ಹತ್ರ ಹೋಗ್ತೀವಿ. ನೆಕ್ಸ್ಟ್ ವೀಕ್ ಯಾವಾಗ ನಾವು DC ಅವ್ರ ಹತ್ರ ಮನವಿ ಸಲ್ಲಿಸಿ ಲಾಸ್ಟ್ ಓಬರ್ಸ್ಮನ್ ಲೋಕಾಯುಕ್ತರು ಕೊಡ್ತೀವಿ ನಾವು. ಯಾರೇ ಇಲ್ಲಿಗೆ ಅಂತಂತವಾಗಿ ಒಂದೇ ಸಲ ಹೋಗ್ಬಾರ್ದು ಅಂತೇಳಿ ಉತ್ತು ಪ್ರೂಫ್ ಇದೆ ನಮ್ಮ ಹತ್ರ. ಯಾವುದೋ ಡಾಕ್ಯುಮೆಂಟ್ಸ್ ರಿಸೀಟ್ಸ್ ಎಲ್ಲವೂ ನಮ್ಮ ಹತ್ರ ಅದಾವೆ. ಫೋಟೋಸ್ ಅದಾವೆ, GPS ಫೋಟೋಸ್ ಅದಾವೆ. ಯಾರೇನು ಕೊಟ್ಟಿವಿ, ಯಾರೇನ ಹತ್ರ ಏನೇನು ಮಾತಾಡಿವಿ ಎಲ್ಲ ಇದೆ ನಮ್ಮ ಹತ್ರ. ರೆಕಾರ್ಡಿಂಗ್ ವಿಡಿಯೋಸ್ ಎಲ್ಲ ಇದಾವೆ. ಅವನ್ನ ಇವತ್ತು ಈಗ DC ಅವ್ರ ಟೇಬಲ್ ಮೇಲೆ ಇಟ್ಟು ಇಷ್ಟೊಂದು ಭ್ರಷ್ಟಾಚಾರ ಆಗೈತಿ, ನೀವು ಮಾಡ್ತೀರೋ ಮಾಡಲ್ಲ, ಇಲ್ಲಿಕ್ಕರೆ ನಾವು ನೇರವಾಗಿ ಓಬರ್ಸ್ಮನ್ ಅವ್ರಿಗೆ ಕೊಡ್ಬೇಕಂತ ನಾವು ತೀರ್ಮಾನ ಆಗಿವಿ. ಈಗ ಯಾವುದೇ ಇದರಲ್ಲಿ ನೀವು ಲಾಕ್ ಮಾಡಿದ್ರು ಮೆಂಬರ್ಗಳು ಲಾಕ್ ಮಾಡ್ಬೋದು, ಮಾಧ್ಯಮದವ್ರನ್ನ ಲಾಕ್ ಮಾಡ್ಬೋದು, ಮತ್ತೆ ಯಾರು ಊರ್ ಮಕ್ಕಳ್ರನ್ನ ಹೇಳಿ ನಮ್ಗೆ ಲಾಕ್ ಮಾಡೋದು ಬಿಡ್ರಿ. ಬರ್ರಿ, ಏನ್ ಭ್ರಷ್ಟಾಚಾರ ಆಗೈತಿ, ತಪ್ಪು ಮಾಡ್ಲಾರ್ತಾರೆ ಯಾರಿಲ್ಲ. ತಪ್ಪು ಮಾಡಿದ್ರೆ ಸಹಿತ ಅದಕ್ಕೆ ಇರ್ತದೆ, ಪನಿಷ್ಮೆಂಟ್ ಅನ್ನೋದು ಇರ್ತೈತಿ. ನಾನು ಮಾಡಿದ್ರೆ ನನಗೆ ಪನಿಷ್ಮೆಂಟ್ ಆಗಲಿ, ನೀವು ಮಾಡಿದ್ರೆ ನಿಮ್ಗೆ ಇರುತ್ತೆ. ಆದ್ರೆ ನಿಮ್ಮನ್ನ ಬಂಡದಲ್ಲದ ನೀವೇನೋ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದ್ರೆ ನಿಮ್ಮಷ್ಟು ಬಂಡ್ರೆ ಯಾರಿಲ್ಲ ಅಂತ ನಾನು ಹೇಳಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಅನ್ಸುತ್ತೆ ನಾನು ಹೇಳಿದ್ದೀನಿ ಏನೇ ತಪ್ಪಾಗಿರೋದು ದಯವಿಟ್ಟು ಕ್ಷಮೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.